ಹನುಮಂತ ಬರ್ತಾ ಇದ್ರೆ ಅವನ್ನ ಸುದೀಪ್ ನೆಡ್ಸಂಗೆ. ಹನುಮಂತಗೆ ಏನ್ ಗೊತ್ತಿತ್ತು ಸ್ಟಾರ್ಟಿಂಗ್ ಬಂದಾಗ, ನಾನು ಆಡಲ್ಲ ಆಟನ, ನಂಗೆ ಇವೆಲ್ಲ ಆಗಲ್ಲ, ನಾನು ಹೋಯ್ತೀನಿ ಕಳ್ಸ್ಬಿಟ್ರಪ್ಪ ಮರಯ್ಯ ಅಂತ ಅಂತಿದ್ದ. ಇವಾಗ ನೋಡ್ರಿ ಟಿಕೆಟ್ ಫೈನಲ್ ಆಲೇಟ್ ಜೂಟು. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಅನಿಸ್ತೈತೆ ನಿಮ್ಗೆ ಕೊನೆಯಲ್ಲಿ? ನಮಗೆ ಗೌತಮಿ, ಹನುಮಂತು. ಅಣ್ಣ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಡೈಲಿ ನೋಡ್ತೀನಿ ಸರ್. ಡೈಲಿ ನೋಡ್ತೀರಾ? Daily ಯಾರು ನೋಡ್ತೀನಿ. ಯಾರು ಇಷ್ಟ ನಿಮ್ಗೆ? ಸರ್ ನನಗೆ ಮುಂಚೆ ಮಂಜೋರು ಇಷ್ಟ ಆಗಿದ್ರು, ಇವಾಗ ಹನುಮಂತು ಇಷ್ಟ ಆಗ್ತಾ ಇದ್ದಾರೆ. ನನ್ನ ಪ್ರಕಾರ ಹನುಮಂತು ಕಷ್ಟ ಸುಖ ಎಲ್ಲ ನೋಡಿ ಬೆಳ್ದಿ ಬಂದಿರೋದು, ಹಳ್ಳಿಯಿಂದ ಬಂದಿರೋದು. ಆದ್ರಿಂದ ನನಗೆ ನನ್ನ ಪ್ರಕಾರ ಹನುಮಂತು ಗೆಲ್ಬೇಕು ಅಂತ ಇಷ್ಟ ಅಣ್ಣ. ಯಾಕೆ ಮಂಜುಯಿಂದ ಹನುಮಂತು ಶಿಫ್ಟ್ ಆದ್ರಿ? ಮಂಜು ಅವರು ಈಗ 3-4 ವಾರದಿಂದ ಡಮ್ಮಿ ಆಗ್ಬಿಟ್ಟವ್ರೆ. ಅಂದ್ರೆ ಮುಂಚೆ ತರ ಇಲ್ಲ, ಮುಂಚೆ ತರ ಗೇಮ್ ಮಾಡ್ತಾ ಇಲ್ಲ. ಸ್ನೇಹ ಗೆಳೆಯ ಗೆಲ್ತಿ ಅನ್ಕೊಂಡು ಗೌತಮಿ ಅವ್ರ ಜೊತೆ ಆ ಕಡೆ ಮಿಂಗಲ್ ಆಗ ಆ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾವ್ರ ಅವರು. ಆಟದ ಬಡಿ ಕೊಡ್ತಾ ಇಲ್ಲ, ಮುಂಚೆ ತರ ಇಲ್ಲ. ಈಗ ಲಾಸ್ಟ್ ಟೈಮ್ ಮೊನ್ನೆ ಸೀಸನ್ ಅಲ್ಲೂ ಮೊನ್ನೆ ನಡೆದಿದ್ರಲ್ಲೂ ಸ್ವಲ್ಪ ರ್ಯಾಶು. ಈಗ ಮೊನ್ನೆ ಒಂದು ನಡೀತಲ್ಲ ಪಿಲ್ಲೋ, ಇದು ಏನೋ ಮೂಟೆ ಕಟ್ಕೊಂಡು ಹಿಂದಗಡೆ ಓಡೋದ್ರಲ್ಲಿ, ಅದ್ರಲ್ಲೂ ಅಷ್ಟೇ ಧನರಾಜ್ ಅವ್ರನ್ನ ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಎಳೆಯೋದು ಮಾಡೋದು, ಬರೀ ಒಡೆಯ ತರನೇ ಇರ್ತಾರೆ ಜಾಸ್ತಿ. ಅವರು ಆಟದ ಬಗ್ಗೆ ಜಾಸ್ತಿ ಕೊಡ್ತಾ ಇಲ್ಲ ಅವರು ಕಾನ್ಸಂಟ್ರೇಷನ್. ಬರೀ ಏನಂತಂದ್ರೆ ಈಗ ಗೌತಮಿ ಅವರಿಂದ ಹೋಗೋದು ಗೆಳ್ತಿ ಅದೆಲ್ಲ ನಡೆಯಲ್ಲ. ಒಳಗಡೆ ಗೆಳ್ತಿ ಕಪ್ ಕದ್ದಾಗ ಮಂಜಣ್ಣ ಕೊಡ್ತಾರ, ಇಲ್ಲ ಮಂಜಣ್ಣ ಗೆದ್ರೆ ಗೆಳ್ತಿ ಕೊಡ್ತಾರ, ಅವೆಲ್ಲ ಏನ್ ನಡೆಯಲ್ಲ. ಆಚೆ ಬಂದು ಗೆಳ್ತನ ಮಾಡ್ಕೊಳ್ಳಿ. ಒಳಗಡೆ ಹೆಂಗ್ ಆಡ್ಬೇಕು ಅವ್ರ ಆಟ ಅವ್ರು ಆಡ್ಬೇಕು. ಈಗ ಹನುಮಂತು ಆಡ್ತಾ ಇಲ್ವಾ? ಹನುಮಂತಗೆ ಏನ್ ಗೊತ್ತಿತ್ತು ಸ್ಟಾರ್ಟಿಂಗ್ ಬಂದಾಗ, ನಾನು ಆಡಲ್ಲ ಆಟನ, ನಂಗೆ ಇವೆಲ್ಲ ಆಗಲ್ಲ, ನಾನು ಹೋಯ್ತೀನಿ ಕಳ್ಸ್ಬಿಟ್ರಪ್ಪ ಮರಯ್ಯ ಅಂತ ಅಂತಿದ್ದ. ಇವಾಗ ನೋಡ್ರಿ ಟಿಕೆಟ್ ಫೈನಲ್ ಆಲೇಟ್ ಜೂಟು. ಟಿಕೆಟ್ ಗೆತ್ಕೊಂಡು ಅಷ್ಟೇನೆ ಆಟ, ಒಳಗಡೆ ಆಟ ಸ್ವಂತ ಬುದ್ಧಿಯಿಂದ ಆಡ್ಬೇಕು. ಈಗ ಧನರಾಜು ಮತ್ತೆ ಹನುಮಂತು ಇಬ್ರು ಕೂತ್ಕೋತಾರೆ ದೋಸ್ತ ಅನ್ಕೊಂಡು, ಅವ್ರವ್ರ ನಾಮಿನೇಟ್ ಮಾಡ್ತಾರೆ. ಯಾಕಂದ್ರೆ ಒಳಗಡೆ ಸ್ನೇಹ ನಡೆಯಲ್ಲ, ಏನಿದೆ ಅವ್ರ ಮನಸ್ಸೇ ಇಚ್ಛೆಯಿಂದ ಮಾಡ್ತವ್ರೆ ಅಷ್ಟೇ. ಸರ್ ಈಗ ಚೆನ್ನಾಗಿದೆ ಬಿಗ್ ಬಾಸ್, ಚೆನ್ನಾಗಿದೆ. ಡೈಲಿ ಮಿಸ್ ಮಾಡಲ್ಲ, ಒಂದ್ ಎಪಿಸೋಡು ಮಿಸ್ ಮಾಡಿಲ್ಲ. ನಮ್ ಸುದೀಪ್ ಸರ್ ಬಂದು ನಡ್ಸ್ಕೊಡೋದು ಎಲ್ಲ ಚೆನ್ನಾಗಿದೆ. ಸರ್ ಈಗ ಹನುಮಂತನ್ ಬಿಟ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರು ಇರ್ಬೇಕು ಅಂತ ಇಷ್ಟಪಡ್ತೀರಾ? ತ್ರಿವಿಕ್ರಮ್ ಬರ್ಬೇಕು ಸೆಕೆಂಡ್ ಪ್ಲೇಸ್ಗೆ ಅಂತ ನನ್ನ ಇಷ್ಟ. ರಜತ್ ಅವ್ರ ಬಗ್ಗೆ ಎಲ್ಲ ಏನಿಸುತ್ತೆ? ರಜತ್ ಏನಂತಂದ್ರೆ, ರಜತ್ ವೈಟ್ ಕಾರ್ಡ್ ಅಲ್ಲಿ ಬಂದಿದ್ದು ಆಡ್ತವ್ರೆ ಚೆನ್ನಾಗಿ ಆಟನ, ಆದ್ರೆ ಅವರು ಬರೋದು ಡೌಟು. ರಜತ್ ಅವ್ರನ್ನ ನಾನು ಹತ್ರದಿಂದ ನೋಡಿದೀನಿ, ಬಸವೇಶ್ವರ ನಗರ ಇದ್ರು, ನನ್ನ ಜೊತೆ ಸ್ವಲ್ಪ ಒಂದು ಅಕೌಂಟ್ ಎಲ್ಲ ಮಾಡ್ಸಕ್ ಬಂದಿದ್ರು. ನಾನು ಹತ್ರದಿಂದ ನೋಡಿದೀನಿ, ಮಾತಾಡ್ಸಿಲ್ಲ. ಆದ್ರೆ ಅವ್ರು ಬರಲ್ಲ. ಮೋಕ್ಷಿತಾ ಪೈ, ಮೋಕ್ಷಿತ್ ಅವರು ಅಷ್ಟೇ. ಮೋಕ್ಷಿತ್ ಅವ್ರು ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ಹೆಲ್ಮೆಟ್ ಆಗ್ಬೋದು. ಅವ್ರನ್ನ ಆಟ ಆಡ್ತವ್ರೆ, ಇಲ್ಲಿವರೆಗೂ ಬಂದಿರೋದು ಓಕೆ. ಆದ್ರೆ ಫೈನಲ್ ಬರಲ್ಲ ಅಣ್ಣ, ಓಪನ್ ಆಗಿ ಹೇಳ್ತೀನಿ. ಸರ್ ಈಗ ನಿಮ್ ಪ್ರಕಾರ ಹನುಮಂತು ಗೆಲ್ಬೇಕು? ಓಕೆ, ಹನುಮಂತು ಗೆಲ್ಬೇಕು. ಯಾರು ಗೆಲ್ಲಬಹುದು ಲೆಕ್ಕಾಚಾರದ ಪ್ರಕಾರ? ಹನುಮಂತನೇ ಗೆಲ್ಬಹುದು, ಹನುಮಂತನೇ 100%. ಭವ್ಯಗೌಡ ಬಗ್ಗೆ ಅನಿಸ್ತಾರ? ಭವ್ಯಗೌಡ ಅವರು ಅದೇನೆ ಚೆನ್ನಾಗಿ ಆಡ್ತಿದ್ರು ಆಟ. ಹನುಮಂತ ಅವರು ಹೇಳಿಕೆ ಕೊಟ್ರಲ್ಲ, ಅಕ್ಕ ನೀನು ಹುಡುಗಿ ತರ ಆಡ್ತಾ ಇಲ್ಲ, ಒಂದು ಗಂಡ ಸ್ಥಾನದಲ್ಲಿ ನಿಂತ್ಕೊಂಡು ಆಡ್ತಾ ಇದೀಯಾ, ಚೆನ್ನಾಗಿ ಆಡ್ತಾ ಇದೀಯ ಅಂತ ಅಂದ್ಬಿಟ್ಟು ಹನುಮಂತುಗೆ ಹೊಡೆದ್ರು ಒಂದೇಟು. ಆ ಹೊಡೆದಿದ್ಕೆ ಪನಿಷ್ಮೆಂಟ್ ಕೊಟ್ರು, ಜೈಲ್ಗೂ ಹಾಕಿದ್ರು. ಅದಾದ್ಮೇಲೆ ಆಚೆ ಬಂದ್ರು. ಆಚೆ ಬಂದ್ಮೇಲೂ ಹನುಮಂತು ಅವ್ರನ್ನೇನೆ, ಈಗ ಹನುಮಂತು ಕ್ಯಾಪ್ಟನ್ ಆದಾಗ ಹೇಳಿದ್ರಲ್ಲ, ನಿಮ್ಗೆ ಯಾರು ಒಂದು ಆಟ ಆಡಕ್ಕೆ ಮೇಯ್ನು ನೀವ್ ಹೇಳಿ, ಅವ್ರ ಆಪೋಸಿಟ್ ಅವ್ರ 3 ಜನ ತಗೋಬಹುದು ಅಂತ ಹೇಳ್ದಾಗೂ ಹನುಮಂತು ಭವ್ಯ ಅವ್ರನ್ನೇ ಆಯ್ಕೆ ಮಾಡಿದ್ದು. ಅದು ಒಳ್ಳೆ ಗುಣ. ಹೊಡೆದ್ರು ಅಕ್ಕ ನೀನ್ ಇಕ್ಕೊಂಡಿಲ್ಲ, ಆಯ್ತು ನೀನ್ ಚೆನ್ನಾಗಿ ಆಡ್ತಿದ್ಯಾ ಅಕ್ಕ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ, ಅದು ಓಕೆ. ಭವ್ಯನು ಚೆನ್ನಾಗಿ ಆಡ್ತಾ ಇದ್ದಾರೆ. ಧನರಾಜ್ ಮತ್ತೆ ಹನುಮಂತು ಸ್ನೇಹ ನೋಡಿದ್ರೆ ಹನುಮಂತು ಧನರಾಜು ಸ್ನೇಹ ಚೆನ್ನಾಗಿದೆ, ಅದು ಒಳಗ್ ನಡೆಯಲ್ಲ. ಆಚೆ ಬಂದ್ ಮಾಡ್ಕೋಬೇಕು. ಸ್ನೇಹ ವಿಶ್ವಾಸ ಪ್ರೀತಿ ಎಲ್ಲ ಆಚೆನೆ, ಒಳಗ್ ನಡೆಯಲ್ಲ. ಒಳಗೆಲ್ಲ ಸ್ನೇಹ ವಿಶ್ವಾಸ ಪ್ರೀತಿ ಮಾಡಕ್ ಹೋದ್ರೆ ಗೆಲ್ಲಲ್ಲ. ಮನೆಗೆ ಹೋಗ್ಬೇಕಷ್ಟೇ, ನೆಕ್ಸ್ಟ್ ವೀಕು ಇಲ್ಲ ಆಚೆ ವೀಕು ಅಷ್ಟೇನೆ. ಒಳಗೆಲ್ಲ ಸ್ನೇಹ ಪ್ರೀತಿ ವಿಶ್ವಾಸ ಇಲ್ಲ. ಆಚೆ ಬಂದು ಏನಾದ್ರು ಮಾಡ್ಕೋಬಹುದು. ಒಳಗೊಟ್ನಲ್ಲಿ ಒಬ್ಬರೇ ಗೆಲ್ಲಕ್ಕಾಗದಲ್ವಾ? 2-3 ಜನ ಕೊಟ್ಟಂಗಿದ್ದೀರಿ. ನಾನು ನೀನು ಪ್ರೀತಿ ಮಾಡೋಣ, ಸ್ನೇಹ ಮಾಡೋಣ, ಇಬ್ರು ಗೆಲ್ಲೋಣ ಅಂತ ಅನ್ಬೋದಾಗಿತ್ತು. ಒಬ್ರಿಗೆ ತಾನೇ ಮೀಸಲಾತಿ ಅದು ಕಪ್ಪು 50 ಲಕ್ಷ. ಅದು ಒಬ್ರಿಗೇನೆ ಬರೋದು. ಆಚೆ ಬಂದು ಮಾಡ್ಕೊಳ್ಳಿ, ಏನಿದ್ರು ಒಳಗೆ ಮಾಡಕ್ಕಾಗಲ್ಲ. ಸರ್ ಬಿಗ್ ಬಾಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹನುಮಂತು ನೋಡ್ತೀವಿ. ಮತ್ತೆ ಈಗ ಇನ್ನೊಂದು ಧಾರಾವಾಹಿ ಇಟ್ಬಿಟ್ಟು ಬಂದ್ರಲ್ಲ ಈಗ ಗೌತಮಿ ಅವರು ನೋಡ್ತೀವಿ. ಅವ್ರ ಮೇಲೆ ಜಾಸ್ತಿ ನಮ್ಗೆ ಇಷ್ಟ. ಹನುಮಂತು ಅಂದ್ರೂ ಇಷ್ಟ. ಪಾಪ ಅವ್ರ ಮೇಲೆ ಇಲ್ದಿದ್ನೆಲ್ಲ ಕತೆ ಕಟ್ತಾರೆ ಒಬ್ಬೊಬ್ರು. ನಾವ್ ಹಂಗನ್ಬಿಟ್ಟು ಅವ್ರು ಹೇಳಿದ್ನೆಲ್ಲ ನಂಬಕ್ಕಾಗಲ್ಲ, ಅವ್ರು ಕೆಟ್ಟವ್ರು ಅಂತ. ಅವ್ರ ಪಕ್ಕ ಒಳ್ಳೆಯವ್ರೆ. ನಮ್ಮ ಮನೇಲಿ ಯಾವಾಗ್ಲೂ ನಮ್ಮ ತಾಯಿ ಎಲ್ಲ ನೋಡ್ತಾ ಇರ್ತೀವಿ ನಾವು. ಮತ್ತೆ ಹಂಗೆ ಇದು ಅಂದ್ರೆ ಡಿ ಬಾಸ್ ಅಭಿಮಾನಿ. ಇಲ್ಲ, ಇದು ಬಿಗ್ ಬಾಸ್ ಬಗ್ಗೆ ಮಾತಾಡ್ಬಿಡಿ. ಇದು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂತ ಅನಿಸ್ತೈತೆ ನಿಮ್ಗೆ ಕೊನೆಯಲ್ಲಿ? ನಮಗೆ ಗೌತಮಿ, ಹನುಮಂತು. ರಜತ್ ಅವ್ರ ಬಗ್ಗೆ ಏನಿಸ್ತದೆ? ಸರ್ ಅವ್ರ ಬಗ್ಗೆನೂ ನೋಡ್ತೀವಿ. ಏನ್ ಕೆಟ್ಟವ್ರೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ನಮ್ ಇಷ್ಟಪಟ್ಟಿದ್ ನಮ್ ಇಷ್ಟದವ್ರು ಅಂದ್ರೆ ಹನುಮಂತು, ಗೌತಮಿ. ಹನುಮಂತು ಗೌತಮಿ ಇಬ್ರೆ? ಓಕೆ. ಅವ್ರಲ್ಲೇನ್ ಇಷ್ಟ? ತ್ರಿವಿಕ್ರಮ್ ಇಷ್ಟ ಆಗಲ್ಲ. ಈಗ ಟಾಪ್ 3 ಯಾರು ಬರ್ಬೇಕು ಅನ್ಸುತ್ತೆ ನಿಮ್ಗೆ? ನಮಗೆ ಅದೇ ಹನುಮಂತು, ಗೌತಮಿ. ಓಕೆ ಸರ್, ಬಿಗ್ ಬಾಸ್ ನೋಡ್ತೀರಾ?
ಸರ್ ನೋಡ್ತಾ ಇದ್ದು ಇತ್ತೀಚೆಗೆ ಒಂದ್ ಸ್ವಲ್ಪ ಮಗನ್ ಹೆಣ್ಣು ನೋಡ್ಕೊಂಡು ಊರ್ ಕಡೆ ಓಡಾಡ್ಕೊಂಡು ನೋಡಿಲ್ಲ. ಒಂದ್ ವಾರದಿಂದ ಊರ್ ಕಡೆ ಸ್ವಲ್ಪ ಓಡಾಡ್ತಿದ್ದು. ಓಕೆ. ಈಗ ನೋಡ್ಬೇಕು ಇನ್ಮೇಲೆ ಫೈನಲ್ ಅಲ್ವಾ, ನೋಡ್ಬೇಕು. ಇವಾಗ ಯಾರು ಅಲ್ಲಿರೋದ್ರಲ್ಲಿ ಯಾರು ನಿಮ್ಗೆ ಇಷ್ಟ ಅಂದ್ರೆ ಯಾರು ಗೆಲ್ಬೇಕು? ನಮ್ ಪ್ರಕಾರ ಮಂಜು ಗೆಲ್ಬೇಕು ಅಂತ ಸರ್. ಯಾಕೆ ಮಂಜು ಗೆಲ್ಬೇಕು? ಇಲ್ಲಪ್ಪ ಒಂದ್ ಸ್ವಲ್ಪ ಆನೆಸ್ಟ್ ಆಗಿ ಕಾಣ್ತಾರೆ. ಅವ್ರು ಏನೇ ಇದ್ ಮಾಡಿದ್ರು ಒಂದ್ ಸ್ವಲ್ಪ ಆನೆಸ್ಟ್ ಆಗಿ ಐತೆ. ಇಲ್ಲಿ ಗಂಟ ಏನೋ ಸ್ವಲ್ಪ ಲಾಸ್ಟಿಗೆ ಒಂಚೂರು ಇದಾಯ್ತು ಅಷ್ಟೇನೆ. ಫಸ್ಟ್ ಇಂದ ಚೆನ್ನಾಗಿ ಆಡ್ಕೊಂಡ್ ಬಂದವ್ರೆ. ಅದೇ ಕೆಲವ್ರು ಹೇಳ್ತಾರೆ ಮಂಜು ಫಸ್ಟ್ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು, ಈಗ ಮಾತಾಡಲ್ಲ, ಹುಲಿ ಹೆಂಗಿದ್ದವ್ರು ಇಲ್ಲಿ ಹೆಂಗಾಗ್ಯಾರ ಅಂತ ಕೆಲವ್ರು ಹೇಳ್ತಾರೆ. ಏನಿಲ್ಲ ಸರ್ ಜೀವನ ಅಂದ್ಮೇಲೆ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಅವ್ರಿಗೂ ಹಂಗೇನೆ ಅಲ್ವರಾ. ಈಗ ಒಂದೇ ಮಟ್ಟಕ್ಕೆ ಮನುಷ್ಯ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಸ್ವಲ್ಪ ಇತ್ತೀಚೆಗೆ ಡೌನ್ ಆಗಿದ್ದಾರೆ. ಬಟ್ ನಮ್ಗೆ ನಮ್ಮ ಒಂದ್ ಅನಿಸಿಕೆ ಅವ್ರು ಗೆಲ್ಬೇಕು ಅಂತ. ಬೇರೆಯವ್ರಿಗೆ ಹೆಂಗಿದ್ಯೋ ಗೊತ್ತಿಲ್ಲ. ಅದು ಬಿಟ್ರೆ ಮಂಜು ಬಿಟ್ರೆ ಬೇರೆ ಹನುಮಂತು ಬಗ್ಗೆ ಏನ್ ಅನ್ಸುತ್ತೆ? ಅಲ್ಲಲ್ಲ, ನಮ್ಮಂತೂ ಒಳ್ಳೆ ಹುಡುಗನೇ. ಧನರಾಜು ಅಲ್ಲ ಇರೋರೆಲ್ಲ ಚೆನ್ನಾಗಿ ಆಡ್ತಾ ಇದಾರೆ. ಬಟ್ ನಮ್ಮ ಫೇವರೇಟ್ ಕಂಟೆಸ್ಟ್ ಮಂಜು. ಅಲ್ಲ ಓಕೆ, ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಹೇಳಿ. ಹನುಮಂತು ಬಗ್ಗೆ ಅಭಿಪ್ರಾಯ ಹೇಳಿ. ಅಲ್ಲಲ್ಲ, ಎಲ್ಲ ಒಳ್ಳೆಯವ್ರೇನೆ ಹೇಳಿಲ್ವರ. ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗೆ ಅಲ್ವಾ ಸರ್. ನಮ್ಮ ಅಭಿಪ್ರಾಯ ಮಂಜು ಗೆಲ್ಬೇಕು ಅಂತ. ಅದು ಏನೇ ಆಗ್ಲಿ ಮಂಜು ಗೆಲ್ಬೇಕು ಅಂತ ಆಸೆ ಅಷ್ಟೇ. ಅಯ್ಯೋ ಸರ್, ಈಚೆಗಡೆನೆ ಜನ ಹೆಂಗ್ ಓಡಾಡ್ತಾರೆ ಅಂತ ಗೊತ್ತು. ನೀವು ಅಲ್ಲಿ ಒಳಗಡೆ 3 ತಿಂಗಳಿಂದ ಕೂಡ ಹಾಕಿದ್ರೆ ಓಡಾಡೋದ್ರಲ್ಲೇ ತಪ್ಪು. 3 ತಿಂಗಳಿಂದ ಒಬ್ರು ಜೊತೆಲಿ ಇದ್ದು ಅಂದಾಗ ಬಾಂಡಿಂಗ್ ಬೆಳೆದೇ ಬೆಳೆಯುತ್ತೆ ಅಲ್ವರ. ಈಗ ನಾವೇ ಯಾರ ಜೊತೆ 3 ತಿಂಗಳಿಂದ ಓಡಾಡ್ತಿದ್ದೋ ಅಂದಾಗ ಬಾಂಡಿಂಗ್ ಬೆಳೆಯಲ್ವಾ? ಅಲ್ಲ, ಅವ್ರು ಯಾವ ಫ್ರೆಂಡ್ಶಿಪ್ ಆಗಿ ಬೆಳೆದಿರ್ಬೋದು. ಅವ್ರ ಹತ್ರ ಓಡಾಡ್ಲಿ ಬಿಡಿ, ಏನ್ ಈಚೆ ಕಡೆ ಓಡಾಡಲ್ವೇ? ಈಗ ಎಲ್ಲ ಒಳ್ಳೆಯವ್ರು, ನಾನು ಹೇಳಿಲ್ವಾ ಕಂಟೆಸ್ಟೆಂಟ್ ಎಲ್ಲ ಒಳ್ಳೆಯವ್ರೆ. ಆದ್ರೆ ನಮ್ಗೆ ನಮ್ಮ ಒಂದಿದು ಮಂಜು ಗೆಲ್ಬೇಕು ಅಂತ ಆಸೆ. ಓಕೆ. ಸೊ ರಜತ್ ಅವ್ರ ಬಗ್ಗೆ? ರಜತ್ ಚೆನ್ನಾಗಿ ಆಡ್ಯವ್ರು ಪಾಪ. ಲಾಸ್ಟ್ ಅಲ್ಲಿ ಹೋದ್ರು ಚೆನ್ನಾಗಿ ಆಡಿದ್ದಾರೆ. ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ. ಮಂಜು ಫಸ್ಟ್ ಇಂದ ಚೆನ್ನಾಗಿ ಆಡ್ಕೊಂಡ್ ಬಂದ್ರಲ್ಲ ಸರ್. ಲಾಸ್ಟಿಗೆ ಏನೋ ಸ್ವಲ್ಪ ಅವ್ರದ್ದು ಸ್ವಂತ ಅವ್ರಿಗೆ ಏನ್ ಅನ್ಸುತ್ತೋ ಏನೋ ಡೌನ್ ಆಗಿದ್ದಾರೆ. ಬಟ್ ಆದ್ರೂ ಗೆಲ್ಲಿ ಒಂದ್ಸಲಿ, ಅವ್ರಿಗೂ ಚಾನ್ಸ್ ಸಿಗ್ಲಿ. ಬಿಗ್ ಬಾಸ್ ನೋಡ್ತೀರಾ? ಓಕೆ. ಯಾರು ಗೆಲ್ಬೇಕು ನಿಮ್ಗೆ? ಹನುಮಂತ ಗೆಲ್ಬೇಕು. ಯಾಕೆ ಹನುಮಂತ ಮೇಲೆ ಎಷ್ಟೊಂದು ಇಷ್ಟ? ನಾ ಲುಂಗಿ ಆಸೆ ನಮ್ಗೆ. ಲುಂಗಿ ಪಂಚೆ, ಆಮೇಲೆ ಟೀ ಶರ್ಟ್ ಹಾಕಲ್ಲ ಅವನು, ಶರ್ಟೇ ಹಾಕೊಳ್ಳೋದು. ಶರ್ಟ್ ಹಾಕಲ್ಲ ಅಂತ ಅವ್ರು ಇಷ್ಟ? ಶರ್ಟೇ ಹಾಕೊಳ್ಳೋದು ಅವನು, ಟೀ ಶರ್ಟ್ ಹಾಕಲ್ಲ. ಲುಂಗಿ ಹಾಕೋದ್ರಿಂದ ಇಷ್ಟ? ಲುಂಗಿ ಹಾಕ್ಯಂತಾನೆ. ಅದ್ ನಮ್ಗೆ ಭಾರಿ ಇಷ್ಟ. ಹಳ್ಳಿಯವರಾಗಿ ಒಂದ್ ಹಳ್ಳಿ ಸೊಗಡು ಮಾಡ್ತಾರೆ. ನಾವು ಕುರಿ ಮೇಕೆ ಸಾಕೊಂಡು ಇದ್ದವರು. ನಾವು ಕುರಿ ಮೇಕೆ ಸಾಕಿದ್ದೀವಿ. ನಮಗೂ ಕುರಿ ಮೇಕೆದು ಏನ್ ಕಷ್ಟ ಅಂತ ನಮಗೂ ಗೊತ್ತು. ಯಾಕೋತ್ರ ನಾವು ಗೊಂತಿಲ್ಲ ಊಟ ಎಗಳ ತಗ್ಲಾಕೊಂಡು ಕುರಿ ಮೇಕೊಂಡು ಮೇಸಕ್ಕೆ ಹೋಗ್ತಾ ಇದ್ದು. ಆವಾಗ ಏನೋ ಓಟಾಡ್ತಿದ್ದಾಗ ನೀರು, ಬಂಡೆ ಮೇಲೆ ನೀರು ಸಿಕ್ಕಿತ್ತವ ಊಟ ತಗೊಂಡು ಆ ನೀರು ಕುಡ್ಕೊಂಡು ಜೀವನ ಮಾಡಿರೋ ನಾವು. ಅದೇ ತರ ಹನುಮಂತ. ಈಗ ಹನುಮಂತು ಸಿಟಿಗೆ ಬಂದಿದ್ರು ಇನ್ನು ಪ್ಯಾಂಟ್ ಹಾಕಿಲ್ಲ, ನೀವು ಚೇಂಜ್ ಆಗ್ಬಿಟ್ಟಿದ್ರಿ, ಪ್ಯಾಂಟ್ ಎಲ್ಲ ಹಾಕ್ಬಿಟ್ಟಿದ್ರಿ. ನಾವು ಹಾಕೊಂಡಿರ್ತೀವಿ. ಆದ್ರೆ ಅವನು ಚೇಂಜ್ ಮಾಡ್ಕೊಳಕ್ಕೆ ಹೇಳಿರೋನು ಅವನು ಅರ್ಥನೇ ಮಾಡ್ಕೊತಾ ಇಲ್ಲ ಅವನು. ಆದ್ರೆ ಯಾವ್ದಾದ ಈ ಕಡೆ ಅದ್ರಾಗ ಇದ್ರಾಗ ಮಾತಾಡಲ್ಲ. ಆದ್ರಾಗ ಅಮ್ಮ ಏನೋ ಮಾತಾಡ್ತಾರಲ್ಲ, ಅವ್ರ ಮಾತು ಕೇಳ್ಕೊಂಡು ಅವನು ಹಿಂಗ ಆಗ್ಬಿಟ್ಟ ಅಷ್ಟೇ. ಇಷ್ಟ ನಿಮ್ಗೆ? ಹನುಮಂತ ಇಷ್ಟ. ಈ ಸರಿ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲ? ಬಿಗ್ ಬಾಸ್ ಅಲ್ಲಿ ಹನುಮಂತನೇ ಗೆಲ್ಬೇಕು. ಬೇರೆ ಯಾರು ಬಂದ್ರು ಒಪ್ಪಲ್ಲ. ಯಾರು ಬಂದ್ರು ಒಪ್ಪಲ್ಲ. ಆಮೇಲೆ ಬೇಕಾರೆ ಸುದೀಪ್ ಅವ್ರಿಗೂ ಬೇಕಾರೆ ಏನು ಬೇಕಾರೆ ಮಾಡ್ಲಿ. ಬರ್ಕೊಟ್ಬಿಡ್ತೀನಿ. ಏನ್ ಬರ್ಕೊಡ್ತೀರಾ ಅವರಿಗೆ? ಏನ್ ಬರ್ಕೊಡ್ತೀರಾ? ಲೀವ್ ಲೆಟರ್. ಬರ್ಕೊಟ್ಬಿಡ್ತೀನಿ. ಬಾಯ್ದೆ ಸುದೀಪ್ ಅದನ್ನ ನಡ್ಸಂಗೆ ಇಲ್ಲ. ಹನುಮಂತ ಬರ್ತಾ ಇದ್ರೆ ಅವನ್ನ ಸುದೀಪ್ ನಡ್ಸಂಗೆ ಇಲ್ಲ. ಅಷ್ಟೇ. ಬೇಕಾದ್ರೆ ಸಿಗ್ನೇಚರ್ ಹಾಕೊಡ್ತೀನಿ. ಯಾವ್ದ್ರ ಮೇಲೆ? ಸಿಗ್ನೇಚರ್ ಹಾಕ್ತೀನಿ. ಫೋನ್ ಮೇಲೆ. ಬೇಕಾದ್ರೆ ಫೋನಾಗೆ ಕಳ್ಸ್ಕೊಡ್ತೀನಿ. ಮೇಲ್ ಮಾಡ್ತೀನಿ.
ಸುದೀಪ್ಗೂ ಹಂಗೆ ಹೋಗ್ಬೇಕಾರೆ ಜಿಪ್ಪತ್ತಿಟ್ಟು ಬಂದು ಬರ್ಲಿ ಆಮೇಲೆ ಮಾತಾಡೋಣ ಮುಂದಕ್ಕೆ. ಅದೇ ಮಾತಾಡ ಸುದೀಪ್ ಏನು ಮಾತಾಡ್ತಾನೋ ನಾನು ಮಾತಾಡ್ತೀನಿ, ಆಮೇಲೆ ನಾನೇನು ಮಾತಾಡ್ತೀನೋ ಅವನು ಮಾತಾಡಿ ಹಂಗೆ. ಅಂತೂ ಆರ್ಗ್ಯುಮೆಂಟ್ ಮಾಡ್ತೀರಾ? ಹಾಂ ಮಾಡ್ತೀನಿ. ಪಕ್ಕ ಹಾಂ ಪಕ್ಕ.